ಗಣೇಶ ಹಬ್ಬದ ಶುಭಾಶಯ ಎಲ್ಲರಿಗೂ ಕೋರ್ತಾ ಈ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಂದು ಪ್ರತಿ ವರ್ಷವೂ ಸಹ ಈ ಗಣೇಶ ಹಬ್ಬನ ಆಚರಿಸ್ತಾ ಇದ್ದೇವೆ ನಾವು. ಯಾಕಂದರೆ ಈ ಹಿಂದೂಗಳಲ್ಲೇ ವಿಶಿಷ್ಟವಾದ ಹಬ್ಬ. ಯುವಕರಿಗೆ ಮತ್ತು ಎಲ್ಲರಿಗೂ ಮಹಿಳೆಯರಿಗೆ ಇದಕ್ಕಿಂತ ಒಂದು ದಿವಸ ಮುಂಚೆ ನಮಗೆ ಗೌರಿ ಬರ್ತಾಯಿದೆ. ಗೌರಿ ಬಂದ್ರಿಂದ ಹೆಣ್ಮಕ್ಳು ವಿಶೇಷ ಹಬ್ಬ ಮಾಡ್ಕೊಂಬಿಟ್ಟು ಇಲ್ಲ ನಾವು ಭಾದ್ರಪದ ಶುಕ್ಲ ಪಕ್ಷದ ಚತುರ್ಥಿಯಂದು ಈ ಗಣೇಶನ ಆಚರಿಸ್ತೀವಿ. ಇದು ನಮ್ಮ ಹಿಂದೂಗಳಲ್ಲಿ ವಿಶಿಷ್ಟವಾದ ಒಂದು ಹಬ್ಬವಾಗಿದೆ. ಪ್ರತಿಯೊಬ್ಬರಿಗೂ ಎಲ್ಲ ಸಮಸ್ತ ಜನತೆಗೆ ಗಣೇಶೋತ್ಸವದ ಶುಭಾಶಯ ಕೋರುತ್ತಾ ಮಲೆಬೆನ್ನೂರಿನ ಶ್ರೀ ಬೀರ್ಲಿಂಗೇಶ್ವರ ಹೊರಗುಡಿಯಲ್ಲಿ ಶ್ರೀ ರೇವಣಸಿದ್ದೇಶ್ವರ ಗೆಳೆಯರ ಬಳಗದ ವತಿಯಿಂದ ದಿನಾಂಕ 27 ಧನ್ಯವಾದಗಳು. ಇವತ್ತು ಶ್ರೀ ಬಸವೇಶ್ವರ ಗೆಳೆಯರ ಬಳಗದ ವತಿಯಿಂದ ಗಣಪತಿ ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯಾರು ಎಷ್ಟೇ ರೂಲ್ಸ್ ಮಾಡಿದರೂ ಸಹ ಅದ್ದೂರಿತನಕ್ಕೇನು ಕಮ್ಮಿ ಆಗಲ್ಲ ಗಣಪತಿ ಕಳಿಸೋದು. ಇನ್ನು ಎಂತೆಂಥ ರೂಲ್ಸ್ಗಳು ಮಾಡಿದರೂ ಸಹ ಜನ ನಿಂತ್ಕೊಂಡು ನೋಡೋಂಗೆ ಗಣಪತಿ ಕಳಿಸ್ಕೊಡ್ತೇವೆ ಹೊರತು ಯಾವತ್ತೂ ತಲೆಬಾಗ್ತಕ್ಕಂಥ ಕೆಲಸ ಮಾಡೋದೇ ಇಲ್ಲ. ಇವತ್ತು ಈ ಸಂದರ್ಭ ನೋಡಿದರೆ ಬಹುಶಃ 1944ರಲ್ಲಿ ಈ ರೀತಿ ಕಳಿಸಿದ್ರು ಅಂತ ಹೇಳ್ತಾರೆ. ಇವತ್ತು ಅದನ್ನು ನಮಗೆ ಮರುಕಳಿಸ್ತಕ್ಕಂಥ ಅವಕಾಶ ಹೋಯ್ತಿದ್ರು. ಈ ವರ್ಷ ಎತ್ತಿನ ಗಾಡಿನಾಗ ಹೋಯ್ತಾ ಇದಾರೆ. ಭಾಳ ವಿಜೃಂಭಣೆಯಿಂದ ವಿಘ್ನೇಶ್ವರನ ಹೋಯ್ತಾ ಇದ್ದಾರೆ. ಎಲ್ಲರಿಗೂ ಭಾಳ ಸಂತೋಷ ಕೊಡ್ತೈತಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡುವ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ, ಅದರಲ್ಲಿ ಮುಖ್ಯವಾಗಿ ಭಾರತದ ಬೆನ್ನೆಲುಬಾದ ಕೃಷಿ ಚಟುವಟಿಕೆಯ ಬೆನ್ನೆಲುಬಾದಂಥ ನಮ್ಮ ಬಸವಣ್ಣ ಅಂದರೆ ಎತ್ತುಗಳ ಬಂಡಿಯನ್ನು ಹೂಡಿ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿದು ಮತ್ತೊಮ್ಮೆ ನಮ್ಮ ಯುವ ಪೀಳಿಗೆಗೆ ನಮ್ಮ ಸಂಸ್ಕೃತಿ, ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಪೊಲ್ಯೂಷನ್ ಇದು ಪರಿಸರ ಮಾಲಿನ್ಯ ರಹಿತವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿನೂತನ ರೀತಿಯಲ್ಲಿ ಇವತ್ತು ಈ ದಿನ ನಮ್ಮ ಮಲೆಬೆನ್ನೂರು ಪಟ್ಟಣದಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆ ನಡೀತಾ ಇದೆ. ಇದನ್ನು ನಮ್ಮ ನಾಡಿನಾದ್ಯಂತ ಇದೇ ರೀತಿ ಆಚರಣೆ ಮಾಡಿ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡಬೇಕಂತೇಳಿ ಈ ಮೂಲಕ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಈ ಒಂದು ಪ್ರೋಗ್ರಾಮ್ ಅಂದರೆ ಎತ್ತಿನ ಬಂಡಿ ಮೂಲಕ ಗಣೇಶ ವಿಸರ್ಜನೆ ಮಾಡೋದನ್ನು ನೋಡಿ ನನಗೆ ಭಾಳ ಸಂತೋಷವಾಗಿದೆ. ನಮ್ಮ ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ, ಮಲೆಬೆನ್ನೂರು ಪೊಲೀಸ್ ಠಾಣೆ ವತಿಯಿಂದ ನಾನು ಈ ಒಂದು ಕಾರ್ಯಕ್ರಮದ ಆಯೋಜಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಇಷ್ಟಪಡಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಿಸಾನ್. ಮಾಡ್ತಿದಾರೆ ಅಂದರೆ ವಿಶೇಷ ಏನಪ್ಪ ಅಂದರೆ ಭೂಮಿ ತಾಯಿ ಮತ್ತು ಭಗವಂತ ನಮ್ಮ ಬಸವಣ್ಣ ಕೊಡ್ತಕ್ಕಂಥ ಒಂದು ಪ್ರೀತಿ ಅಂತಲೇ ಹೇಳ್ಬೋದು. ದಯವಿಟ್ಟು ಒಂದು ಯಾವುದು ಯಾರಿಗೆ ತೊಂದರೆ ಆಗದಂಗೆ ಒಂದು ಬಸವಣ್ಣನಿಂದ ಹಿಡಿದು ಎಲ್ಲದರಿಂದ ನಡೆದು ಹಬ್ಬನ, ಗಣಪತಿ ಹಬ್ಬನ ಒಳ್ಳೆ ಆಚರಣೆ ಮಾಡ್ಬೇಕಂತೇಳಿ ಕೇಳ್ಕೊಂತಾನೆ. ಇದಕ್ಕೆಲ್ಲ ಸಹಕಾರ ಮಾಡಿದಂಥ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಇದು ನಮ್ಮ ಮಲೆಬೆನ್ನೂರು SI ಆಗಿರ್ಬೋದು, ಅವರಿಗೆ ನಮ್ಮ ಕಡೆಯಿಂದ ಒಂದು ಧನ್ಯವಾದನ ಹೇಳ್ತಾನೆ. ಎಲ್ಲರಿಗೂ ನಮಸ್ಕಾರ. ಗೆಳೆಯರ ಬಳಗ
ಇವರ ವತಿಯಿಂದ ಶ್ರೀ ವರಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣಪತಿ ವಿಸರ್ಜನೆ ಹಾಗೂ ಪ್ರತಿಷ್ಠಾಪನೆಯನ್ನು ಮಾಡಿ ಅದ್ಧೂರಿಯಾಗಿ ಈ ಒಂದು ದನ ಕರುಗಳ ಜೊತೆಗೆ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ SP ಮೇಡಮ್ಗಳ ಆದೇಶದ ಮೇರೆಗೆ ಯಾವುದೇ ತರಹದ DJಗೆ ಅವಕಾಶ ಇರುವುದಿಲ್ಲ ಅಂತಂದು ಹೊರಡಿಸಿದ್ರು. ಅದಕ್ಕಾಗಿ ನಾವು ಯಾವ ರೀತಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳೋಣ ಅಂತಂದು ಯೋಚನೆಯಲ್ಲಿ ತೊಡಗಿದ್ದಾಗ ನಮ್ಮ ಹಿರಿಯರ ಸಲಹೆಯ ಮೇರೆಗೆ ಎತ್ತಿನ ಮೆರವಣಿಗೆಯನ್ನು ಚೆನ್ನಾಗಿ ಕೊಡಲಿ ಅಂತ ಹೇಳ್ತಾ ಇವತ್ತು ನಮ್ಮ ರೈತ ಸಂಘದವ್ರು ಇರ್ಬೋದು, ನಮ್ಮ ಬೀರ್ಲಿಂಗೇಶ್ವರ ಕಮಿಟಿ ಇರ್ಬೋದು, ಕರ್ನಾಟಕ ತುಂಬೆಲ್ಲ ಇದೇ ಥರ ಪ್ರತಿಯೊಬ್ಬರು ಮಾಡಿದರೆ ದುಡ್ಡು ಕೂಡ ಉಳಿತಾಯ ಆಗ್ತೈತಿ, ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಇವತ್ತು ನೋಡ್ತಾ ಇರ್ಬೋದು ಎಷ್ಟು ಸಡಗರ ಸಂಭ್ರಮದಿಂದ ಅದರ ಅಂತೇಳಿ. ಎಲ್ಲರಿಗೂ ಒಳ್ಳೆ ಮಾಡಿ ಗಣಪತಿ ಹಬ್ಬ ಅಂತೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸಜ್ಜನ, ನಮಸ್ಕಾರ.